ಇವತ್ತು ನಾವು ಸೊ ಸಂಡೇ ಇವಾಗ ನಾವು ಬಬಲ್ಸ್ ಪ್ಲಾನೆಟ್ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ. ಇಟ್ಸ್ ರಿಯಲಿ ನೈಸ್ ಆ್ಯಕ್ಚುಲಿ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಕಮ್ ಎಕ್ಸ್ಪ್ಲೋರ್ ಮಾಡೋಣ. ಈ ಕಡೆ ತಿರುಗಿ, ಈ ಕಡೆ ಫುಲ್ಲು. ಎಸ್, ಈಗ ಆ್ಯಕ್ಚುಲಿ ನಾವು ರೀಚ್ ಆಗಿದ್ದೀವಿ ಆ್ಯಂಡ್ ಇಲ್ಲಿ ಪೇಯ್ಡ್ ಪಾರ್ಕಿಂಗ್ ಇರುತ್ತೆ. ಸೊ 3 ಅವರ್ಸ್ಗೆ $7 to $8 ಪೇ ಮಾಡಬೇಕು ನಾವು. ಎಸ್, ನಾವಿವಾಗ ಡೈರೆಕ್ಟಾಗಿ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ಪರ್ ಹೆಡ್ $33 ಚಾರ್ಜ್ ಮಾಡ್ತಾರೆ. ಇಲ್ಲಿ ಆ್ಯಕ್ಚುಲಿ ವೀಕೆಂಡ್ಸ್ ಆ್ಯಂಡ್ ವೀಕ್ ಡೇಸ್ ಅಂತಾರೆ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ. ಈಗ ವೀಕ್ ಡೇಸ್ ಬಂದಿದ್ದೀವಿ ಅಂದರೆ $28 to $29 ಆಗುತ್ತೆ. ಅದೇ ವೀಕೆಂಡ್ ಬಂದಿದ್ದೀವಿ ಅಂದರೆ $3 to $34 ಆಗುತ್ತಂತೆ. ಆ್ಯಂಡ್ ಮಕ್ಕಳಿಗೆ ಹೇಳಬೇಕು ಅಂದರೆ ಅಂಡರ್ 2 years ಅವ್ರಿಗೇನು ಚಾರ್ಜ್ ಮಾಡಲ್ಲ. ಅಬೌವ್ 2 years ಅವ್ರಿಗೆ ಅಡಲ್ಟ್ಸ್ಗೆ ಎಷ್ಟು ಚಾರ್ಜ್ ಮಾಡ್ತಾರಲ್ಲೋ ಅಷ್ಟೇ ಚಾರ್ಜ್ ಮಾಡ್ತಾರೆ. ಸೊ ನಾವೀಗ ವೀಕೆಂಡ್ ಬಂದಿದ್ದೀವಿ, ಹಾಗಾಗಿ $33 ಪರ್ ಹೆಡ್. 3 ಮೆಂಬರ್ಸ್ಗೆ $33 ಈ ಥರ ಪೇ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಸೊ ಇದು ಒಂದು ಬಬಲ್ ಪ್ಲಾನೆಟ್ ಅನ್ನೋದು ಥೀಮ್ ಬೇಸ್ಡ್ ಆ್ಯಕ್ಚುಲಿ. ಇಲ್ಲಿ ಕಲರ್ಫುಲ್ ಲೈಟ್ಸ್ ಆ್ಯಂಡ್ ಇಂಟ್ರಾಕ್ಟಿವ್ ಸ್ಪೇಸಸ್ ಇರುತ್ತೆ, ಪ್ಲೇಫುಲ್ ಎನ್ವೈರ್ಮೆಂಟ್ಸ್ ಇರುತ್ತೆ. ಇದೊಂದು ಮ್ಯಾಜಿಕಲ್ ವರ್ಲ್ಡ್ಗೆ ಬಂದಿದ್ದೀವಿ ಅನ್ನೋವಂಥ ಫೀಲ್ನ ಕೊಡುತ್ತೆ. ಸೊ ಎಕ್ಸ್ಪ್ಲೋರ್ ಮಾಡಬೇಕು ಈಗ. ಎಲ್ಲ ಏಜ್ ಗ್ರೂಪ್ ಅವರು ಎಂಜಾಯ್ ಮಾಡೋ ಅಂಥ ಥೀಮ್ ಬೇಸ್ಡ್ ರೂಮ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಇವರು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಲೀಕನ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಅದು ನೋಡಿ ನಮಗೊಂಥರ ಖುಷಿ ಅನಿಸ್ತಾ ಇತ್ತು ಆ್ಯಕ್ಚುಲಿ. ಆ್ಯಂಡ್ ನಾವು ವಿ ಆರ್ ಎಂಟರಿಂಗ್ ಟು ದ ಬಬಲ್ ಓಷನ್. ಇದು ಅಂತೂ ತುಂಬಾ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಈಗ.
actually. Just loved it. Maximum occupancy is high. Okay. Just a different experience. ಸೊ ನೆಕ್ಸ್ಟ್ ಬಂದುಬಿಟ್ಟು ಬಾಲ್ ಪಿಟ್ಸ್. ಇಲ್ಲಿ ಈ ಥರದ ಸ್ಪೇಸ್ ಕ್ರಿಯೇಟ್ ಮಾಡಿಬಿಟ್ಟು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಬಾಲ್ಸ್ಗಳೆಲ್ಲ ಅರೇಂಜ್ ಮಾಡಿರ್ತಾರೆ. ಸೊ ಈ ಒಂದು ಬಾಲ್ ಪಿಟ್ಸಲ್ಲಿ ಮಕ್ಕಳೆಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಲೇಖನಾಗ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ ಮುಂಚೆಯಿಂದನೂ ಈ ಥರದ್ರಲ್ಲಿ ಆಟ ಆಡಲಿಕ್ಕೆ. ಹಾಗಾಗಿ ಅವಳು ಆ ಟೈಮ್ನ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಂಡ್ ನೆಕ್ಸ್ಟ್ ಕಮ್ ಸ್ವಿಂಗ್ಸ್. ಸೊ ಸ್ವಿಂಗಲ್ಲಿ ಕೂತ್ಬಿಟ್ಟು ಲೈಕ್ 3D ಫೀಲ್ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರದ ವರ್ಚುವಲ್ ರೂಮ್ಸ್ನ ಕ್ರಿಯೇಟ್ ಮಾಡಿರ್ತಾರೆ. ನೆಕ್ಸ್ಟು ಇದು ಒಂದು ಲೈಕ್ ಡಕ್ಸ್ನ ಥೀಮ್. ಆ್ಯಕ್ಚುಲಿ ಇದು ಸಹ ಚೆನ್ನಾಗಿತ್ತು. ಪಿಕ್ಚರ್ ಸ್ಪಾಟ್ಸ್ ಆ್ಯಕ್ಚುಲಿ ಇದೆಲ್ಲ. ಮುಗೀತಾ? And now we are playing in Magical Bubble Ball Pit. ಇದೊಂದು ಆ್ಯಕ್ಚುಲಿ ನೋ ವರ್ಡ್ಸ್ ಅಂತಲೇ ಹೇಳ್ತೀನಿ, ಬಿಕಾಸ್ ನನಗೆ ಪರ್ಸ್ನಲಿ ಇಷ್ಟ ಈ ಥರದ್ದು. ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ಥರ ಡಿಫರ್ ಆಗುತ್ತೆ.
ಸೊ ನನಗಾಗಿರ್ಬೋದು, ನನ್ನ ಮಗಳಿಗಾಗಿರ್ಬೋದು, ನಮ್ಮ ಫ್ಯಾಮ್ಲಿಗೆ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಲೈಕ್ ಓನ್ಲಿ ಫಾರ್ ದ ಕಿಡ್ಸ್ ದೇ ಯೂಸ್ ಟು ಪ್ಲೇ ಆಲ್ ದೀಸ್ ಥಿಂಗ್ಸ್ ಅಲ್ಲ. ಸೊ ಮಕ್ಕಳ ಜೊತೆಗೆ ಈವನ್ ಇಂಡಿಯಾದಲ್ಲೂ ಈ ಥರದ ಪ್ಲೇ ಆ್ಯಂಡ್ ಲರ್ನ್ ಕಾನ್ಸೆಪ್ಟ್ಸ್ಗಳಿದೆ. ಸೊ ಆ ಥರದ್ದು ನಮಗೂ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ತುಂಬಾ ಇಷ್ಟ ಆಯಿತು. ಈ ಒಂದು ಪ್ಲೇಸ್ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ್ಯಂಡ್ ಇಲ್ಲಿ ಆಟ ಆಡಬೇಕಾದ್ರೆ ನಾವು ಸಹ ವಿ ಫೀಲ್ ಲೈಕ್ ವಿ ಆರ್ ಕಿಡ್ಸ್ ಅಗೇನ್ ಅನ್ನೋ ಥರ ಫೀಲ್ ಬರುತ್ತೆ. ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್. ಸೊ ನನಗನ್ಸಿದ್ದು ನಮಗೆ ಇರೋಂಥ ಟೆನ್ಷನ್ಸ್ ಆಗಿರ್ಬೋದು, ನಮಗಿರೋ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಪಕ್ಕ ಇಟ್ಬಿಟ್ಟು ಈ ಥರದ ಪ್ಲೇಸಸ್ಗೆ ವಿಸಿಟ್ ಮಾಡಿದಾಗ ನಾವು ಸಹ ಮಕ್ಕಳಾಗಿ ಮತ್ತೆ ಎಂಜಾಯ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಜಿಕಲ್ ಗ್ಲೋ ವೈಬ್ ಅಂತಲೇ ಹೇಳ್ಬೋದು. ಇದು ಒಂದು ಬ್ಯೂಟಿಫುಲ್ ಆಗಿರೋ ಅಂಥ ರೂಮ್. ಸೊ ಈ ಒಂದು ಕಲರ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ನಮ್ಮ ಕಣ್ಣಿಗೆ ಒಂಥರ ಹಬ್ಬದ ಥರ ಅಂತ ಹೇಳ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಜಸ್ಟ್ ವಾವ್, ಅಷ್ಟೇ, ಇನ್ನೇನು ಇಲ್ಲ. ನೋ ವರ್ಡ್ಸ್ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವಿವಾಗ 360 ಡಿಗ್ರಿ VR ಸ್ವಿಂಗ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ಫ್ಲೋಟ್ ಆಗ್ತಾ ಇರುತ್ತೆ. ಸೊ VR ಎಕ್ಸ್ಪೀರಿಯನ್ಸ್ ಈ ಥರ ಮಾಡ್ತಾ ಇದ್ದೀವಿ ನಾವು. ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು.
ಆ್ಯಂಡ್ ನೆಕ್ಸ್ಟ್ ನಾವಿವಾಗ ಇಂಟ್ರ್ಯಾಕ್ಟಿವ್ ಬಬಲ್ ಮಿಷಿನ್ಸ್ ಇರುತ್ತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ಬಬಲ್ ಗಮ್ದು. ಸೊ ಇಲ್ಲಿ ನಾವು ಹಿಂಗೆ ಪುಷ್ ಮಾಡ್ತಾ ಇದ್ದರೆ ಸೊ ಅಲ್ಲಿ ಒಂದು ಬಬಲ್ ದೊಡ್ಡದಾಗ್ತಾ ಹೋಗುತ್ತೆ. ದೆನ್ ಅದು ಬರ್ಸ್ಟ್ ಆಗಿಬಿಟ್ಟು ಅಲ್ಲಿ ಫೋಟೋ ಮೇಲೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ರಾ ಬಬಲ್ ಬ್ಲೋವರ್ ಅಂತ ಹೇಳ್ಬಿಟ್ಟು, ಇದು ಸಹ ತುಂಬಾ ಫನ್ ಇದೆ ಗೇಮ್. ಬಟ್ ಲೇಖನ ಆ್ಯಕ್ಚುಲಿ ತುಂಬಾ ಟ್ರೈ ಮಾಡ್ತಾ ಇದ್ಲು. ಬಟ್ ಅವಳು ಏನು ಮಾಡ್ತಾ ಇದ್ಲು, ಬ್ರೀತ್ ಇನ್ ಬ್ರೀತ್ ಔಟ್ ಅಂದರೆ ಬಬಲ್ನ ಬ್ಲೋ ಮಾಡಿ ಬ್ರೀತ್ ಹೊರ್ಗಡೆ ಹಾಕ್ಬಿಟ್ಟು ಹಾಗೆ ಬ್ರೀತ್ನ ಒಳಗಡೆ ತೊಗೊತಾ ಇದ್ಲು. ಸೊ ಅವಳಿಗೆ ತುಂಬಾ ಟೈಮ್ ತೊಗೊತಾ ಇತ್ತು ಈ ಥರ ಬ್ಲೋ ಮಾಡಿ. ಆ ಬಬಲ್ ಅಲ್ಲಿಂದ ಬಬಲ್ ಬಂದುಬಿಟ್ಟು ಮೇಲೆ ಟ್ಯಾಗ್ ಮಾಡಿ ಮೇಲೆ ಹೋಗುತ್ತೆ ಬಬಲ್ಲು. ಸೊ ದಟ್ ಈಸ್ ಅ ಕಾನ್ಸೆಪ್ಟ್. ಅವಳು ಟ್ರೈ ಮಾಡ್ತಾ ಇದ್ದಾಳೆ ತುಂಬಾ ಟೈಮ್ ತೊಗೊಂಡು. ದೆನ್ ಶಿ ಡಿಡ್ ಇಟ್ ಫೈನಲಿ. ಆಮೇಲೆ ಮಾಡಿದ್ಲು. ನೆಕ್ಸ್ಟ್ ನಾವಿವಾಗ DIY ಕಾಟನ್ ಕ್ಯಾಂಡಿ ಮಿಷಿನ್ ಹತ್ರ ಬಂದಿದ್ದೀವಿ. ಸೊ ನಮಗೆ ಇಲ್ಲಿ ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಆ ಥರದ ಡಿಸೈನ್ ನಮಗೆ ಅದು DIY ಮಾಡಿ ಕೊಡುತ್ತೆ. ಇದು ನಮಗೆ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಾವು ಕಾಟನ್ ಕ್ಯಾಂಡಿ ತೊಗೋಬೇಕಾಗತ್ತೆ. ಸೊ ಲೇಖನ ಇಲ್ಲಿ ಒಂದು ಅವಳಿಗೆ ಬೇಕಾಗಿರೋ ಅಂಥ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಶಿ ಈಸ್ ವೆರಿ ಸೂಪರ್ ಎಕ್ಸೈಟೆಡ್. ಅವಳಿಗೆ ಯಾವ ಥರ ಬೇಕು ಅಂತ ಹೇಳಿಬಿಟ್ಟು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾಳೆ. ನೈಸ್. ಕೆಳಗಡೆ ಮಧ್ಯದಲ್ಲಿ ಪಿಂಕ್ ಇದೆ. ಇಲ್ಲ ಅದು ಮಾಡುತ್ತೆ. ಮೈ ಗಾಡ್, ರೈನ್ಬೋ ಕಲರ್ ಮಾಡ್ತಿದ್ದಾರೆ. ಪಿಂಕ್, ಬ್ಲೂ ಆ್ಯಂಡ್ ಯೆಲ್ಲೋ. ವಾಟ್ ಈಸ್ ಇಟ್? ಶೇಪ್ ಮಾಡ್ತಾ ಇದ್ದಾರೆ. ಶೇಪ್ show me this side. You can turn. ಆ್ಯಂಡ್ ಟ್ರಸ್ಟ್ ಮೀ, ಇಟ್ ರಿಯಲಿ ಕೇಮ್ ಔಟ್ ವೆರಿ ವೆಲ್. ನಾನು ಸ್ವಲ್ಪ ಓವರಾಗಿ ಹೇಳ್ತಾ ಇದ್ದೀನಿ ಅಂತ ಅನಿಸ್ಬೋದು. ಎಸ್, ಒಬ್ಬೊಬ್ಬರ ಟೇಸ್ಟ್ ಆ್ಯಂಡ್ ಒಬ್ಬೊಬ್ಬರ ಮೆಂಟಾಲಿಟಿ ಈಸ್ ಡಿಫ್ರೆಂಟ್. ಸೊ ನಾನು ಚಿಕ್ಕ ಪುಟ್ಟದಕ್ಕೂ ತುಂಬ ಎಕ್ಸೈಟ್ ಆಗ್ತೀನಿ. ಈಗ ನಾವು ಬಬಲ್ ವರ್ಲ್ಡ್ ಹಾಂ, ಬಬಲ್ ವರ್ಲ್ಡಿಂದ ಆಚೆ ಬಂದಿದ್ದಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ ನಾನು. ಮಸ್ಟ್ ವಿಸಿಟ್ ಪ್ಲೇಸ್ ಆ್ಯಕ್ಚುಲಿ. ಲೇಕಿನ ಡಿಡ್ ಯು ಎಂಜಾಯ್? ಮೇಡಮ್ ಅವ್ರು ತುಂಬ ಬ್ಯುಸಿ, ಕಾಟನ್ ಕ್ಯಾಂಡಿ ತಿನ್ನೋದ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅವಳಿಗೆ ಯಾವ ಥರ ಬೇಕೋ ಅದೇ ಥರನೇ DIY ಮಾಡಿಸ್ಕೊಂಡಿದ್ದಾಳೆ ಕಾಟನ್ ಕ್ಯಾಂಡಿನ. ಸೊ ಶಿ ಈಸ್ ಜಸ್ಟ್ ಎಂಜಾಯಿಂಗ್ ದ್ಯಾಟ್. ನಾವೆಲ್ಲ ಪ್ಲೇಸಸ್ ಎಂಜಾಯ್ ಮಾಡಿದ್ವಿ.
ನೈಸ್ ಎಕ್ಸ್ಪೀರಿಯನ್ಸ್ ಯಾ. ಸೊ ಇವಾಗ ಇಲ್ಲಿಂದ ನಾವು ನಿಯರ್ ಬೈ ಯಾವುದಾದ್ರೂ ಫುಡ್ ಕೋರ್ಟ್ ಯಾವ್ದಾರ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಲಂಚ್ ಫಿನಿಶ್ ಮಾಡಿಕೊಂಡು ಆಮೇಲೆ ಮತ್ತೆ ನೆಕ್ಸ್ಟ್ ಆನ್ ದಿ ವೇ ಯಾವ ಪ್ಲೇಸಸ್ ಬರುತ್ತೋ ಆ ಪ್ಲೇಸ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಈಸ್ ಅ ಪ್ಲ್ಯಾನ್ ಫಾರ್ ಟುಡೇ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? Yeah, it was good. That was an experience. Did you enjoy? Yeah, it was nice. ಸೊ ಎಲ್ಲ ಏಜ್ ಗ್ರೂಪ್ ಅವರು ಎಂಜಾಯ್ ಮಾಡೋ ಅಂಥ ಪ್ಲೇಸ್ ಅಲ್ವಾ? ಹೌದು. ಸೊ ಫಾರ್ ಆಲ್ ದ ಏಜ್ ಗ್ರೂಪ್, ಮಕ್ಕಳಷ್ಟೇ ಅಂತ ಅಲ್ಲ, ಈ ಬಬಲ್ ವರ್ಲ್ಡು ದೊಡ್ಡವರಾಗಿರ್ಬೋದು ಎಲ್ಲ ಏಜ್ ಗ್ರೂಪ್ ಅವರು ಎಂಜಾಯ್ ಮಾಡೋ ಥರ ಡಿಸೈನ್ ಮಾಡಿದ್ದಾರೆ. ಇಟ್ಸ್ ರಿಯಲಿ ವೆರಿ ನೈಸ್. ನನಗಂತೂ ಸಿಕ್ಕಾವಡೆ ಇಷ್ಟ ಆಯಿತು. ನಮ್ಮ 3 ಜನಕ್ಕೂ ಸಿಕ್ಕಾವಡೆ ಇಷ್ಟ ಆಯಿತು. ನನಗಷ್ಟೇ ಅಂತ ಅಲ್ಲ. ಕೊಡ್ತೀನಿ. ನಾವು ಲಂಚ್ ಮುಗಿಸ್ಕೊಂಡು ಅದಾದ ನಂತರ ಸೆಕೆಂಡ್ ಆಫ್ ಮತ್ತೆ ಇನ್ನೊಂದು ಫಾರ್ಮ್ ವಿಸಿಟ್ ಮಾಡಿದ್ದೀವಿ. ಆ ಒಂದು ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಈಗ ಆಲ್ರೆಡಿ ಈ ವಿಡಿಯೋ ತುಂಬಾ ಲೆಂದಿ ಆಗಿದೆ. ಆ್ಯಂಡ್ ನನಗೆ ಕ್ಲಾರಿಟಿ, ಅಲಾಂಗ್ ವಿತ್ ದ ಕ್ಲಾರಿಟಿ ನಾನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ವ್ಲಾಗ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ದಟ್ಸ್ ಇಟ್ ಫಾರ್ ಟುಡೇ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಆ್ಯಂಡ್ ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾರೆ. ಬಾಯ್, ಟೇಕ್ ಕೇರ್.